ಗಣಿತದ ಮಗ್ಗಿಗಳನ್ನು ಬಾಯಿಪಾಠ ಮಾಡೋದು, ರಾಜ್ಯಗಳ ದೇಶಗಳ ರಾಜಧಾನಿಗಳನ್ನು ನೆನಪಲ್ಲಿಟ್ಕೊಳ್ಳೋದು, ಎಕ್ಸಾಮಲ್ಲಿ ಜಾಸ್ತಿ ಮಾರ್ಕ್ಸ್ಗಳನ್ನು ತೆಗೆಯೋದು, ಇವೆಲ್ಲವೂ ಕೂಡ ಇಂಟೆಲಿಜೆನ್ಸ್ ಅಲ್ವೇ ಅಲ್ಲ. ಇಂಟೆಲಿಜೆನ್ಸ್ಗೆ ತನ್ನದೇ ಆದ ಒಂದು ಬೇರೆ ಡೆಫಿನೇಷನ್ ಇದೆ, ತನ್ನದೇ ಆದ ಒಂದು ಸ್ಟ್ಯಾಂಡರ್ಡ್ ಇದೆ. ಈ ಸಮಾಜದಲ್ಲಿ ಹೌ ಯು ಟಾಕ್, ಹೌ ಯು ಬಿಹೇವ್, ಹೌ ಯು ಥಿಂಕ್, ಹೌ ಯು ವರ್ಕ್, ವಾಟ್ ಯು ಡೂ, ಇವೆಲ್ಲವೂ ಕೂಡ ಇಂಟೆಲಿಜೆನ್ಸ್ನಲ್ಲಿ ಕೌಂಟ್ ಆಗ್ತವೆ. ನಿಮ್ಮ ಮಾತು, ನಿಮ್ಮ ವಿಚಾರ, ನಿಮ್ಮ ವರ್ತನೆ, ನಿಮ್ಮ ನಡತೆ, ನಿಮ್ಮ ಕೆಲಸ, ಇವೆಲ್ಲದರ ಆಧಾರದ ಮೇಲೆ ಈ ಸಮಾಜ ನೀವು ಇಂಟೆಲಿಜೆಂಟ್ ಆಗಿದ್ದೀರಾ ಅಥವಾ ಇಲ್ವಾ ಅನ್ನೋದನ್ನು ಜಡ್ಜ್ ಮಾಡುತ್ತೆ, ಡಿಸೈಡ್ ಮಾಡುತ್ತೆ. ಹೈಲಿ ಇಂಟೆಲಿಜೆಂಟ್ ಆಗಿರುವ ವ್ಯಕ್ತಿಗಳಿರ್ತಾರಲ್ಲ, ಇವರು ತಮ್ಮ ಮಾತುಗಳನ್ನು ವೇಸ್ಟ್ ಮಾಡಲ್ಲ, ಶಬ್ದಗಳನ್ನು ಅನಾವಶ್ಯಕವಾಗಿ ಬಳಸಲ್ಲ. ಅವರು ಈ 7 ಮಾತುಗಳನ್ನು ಎನಿ ಟೈಮ್ ಮುಚ್ಚಿಡ್ತಾರೆ, ಯಾವತ್ತೂ ಕೂಡ ಹೇಳಲ್ಲ. ಅದಕ್ಕಾಗಿ ಅವರು ಅಷ್ಟೊಂದು ಇಂಟೆಲಿಜೆಂಟ್ ಆಗ್ತಾರೆ. ಅವು ಇಂತಿವೆ. ನಂಬರ್ 1, ದ್ಯಾಟ್ ಈಸ್ ಜಸ್ಟ್ ಹೌ ಐ ಆಮ್. ಕೆಲವೊಂದಿಷ್ಟು ಜನ ಏನು ಹೇಳ್ತಾ ಇರ್ತಾರಪ್ಪ ಅಂತಂದರೆ, ನಾನು ಹೀಗೇನೆ, ಬದಲಾಗಲ್ಲ, ನಾನು ಇರೋದು ಹಿಂಗೆ ಅಂತ ಹೇಳ್ತಾ ಇರ್ತಾರೆ. ನಮ್ಮ ಬೆಳಗಾವಿಯಲ್ಲಿ ಬಹಳಷ್ಟು ಜನ ಹುಡುಗರು ಬೈಕ್ ಮೇಲೆ ಮತ್ತು ಕಾರ್ ಮೇಲೆ ಹಿಂದ್ಗಡೆ ಒಂದು ಲೈನನ್ನು ಬರೆಸ್ತಾರೆ, ನಾ ಹಿಂಗ ಅಂತೇಳಿ ಬರ್ಸ್ಬಿಡ್ತಾರೆ. ಇದರ ಅರ್ಥ ಏನಪ್ಪ ಅಂತಂದರೆ, ನಾನು ಹೀಗೇನೆ, ಏನು ಮಾಡ್ಕೊತೀಯ ಮಾಡ್ಕೊಂಬಂದಂಗೆ ಇದರ ಅರ್ಥ. ಯಾವ ಪುರುಷ ಈ ರೀತಿ ಹೇಳ್ತಾನೋ ಅವನು ಅಕೌಂಟೇಬಲ್ ಆಗಿಲ್ಲ ಅಂತಂದಂಗೆ, ಅವನು ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ಳೋಕ್ಕೆ ರೆಡಿ ಇಲ್ಲ, ತನ್ನನ್ನು ತಾನು ಇಂಪ್ರೂವ್ ಮಾಡಿಕೊಳ್ಳೋಕ್ಕೆ ರೆಡಿ ಇಲ್ಲ ಅಂತಂದಂಗೆ. ನಾನು ಹೀಗೆ ಅನ್ನೋ ಮಾತಿದೆಯಲ್ಲ, ಇದು ಸ್ಟುಪಿಡಿಟಿಯ ಮತ್ತು ಎರೋಗನ್ಸ್ನ ಒಂದು ದೊಡ್ಡ ಸಂಕೇತವಾಗಿದೆ. ಯಾವ ವ್ಯಕ್ತಿಗಳು ಹೈಲಿ ಇಂಟೆಲಿಜೆಂಟ್ ಆಗಿರ್ತಾರೋ ಅವರು ಎನಿ ಟೈಮ್ ತಮ್ಮನ್ನು ತಾವು ಕಂಟಿನ್ಯೂಯಸ್ ಆಗಿ ಸೆಲ್ಫ್ ಇಂಪ್ರೂವ್ಮೆಂಟ್ ಮಾಡಿಕೊಳ್ತಾ ಮುಂದೆ ಹೋಗ್ತಾ ಇರ್ತಾರೆ. ಸೊ ಅದಕ್ಕಾಗಿ ಅವರು ಈ ಮಾತನ್ನು ಯಾವತ್ತಿಗೂ ಕೂಡ ಆಡಲ್ಲ. ನಂಬರ್ 2, ಐ ಆಲ್ರೆಡಿ ನೋ ಇಟ್. ನನಗೆಲ್ಲ ಗೊತ್ತು. ಯಾವ ವ್ಯಕ್ತಿಗಳು ನನಗೆಲ್ಲ ಗೊತ್ತು, ನನಗಿದು ಮುಂಚೆನೇ ಗೊತ್ತಿತ್ತು ಅಂತ ಇರ್ತಾರಲ್ಲ, ಅವರು ಕ್ಲೋಸ್ ಮೈಂಡೆಡ್ ಆಗಿರುವ ವ್ಯಕ್ತಿಗಳಾಗಿರ್ತಾರೆ. ಅವರು ಹೊಸದನ್ನು ಏನನ್ನ ಕೂಡ ಕಲಿಯೋಕ್ಕೆ ರೆಡಿಯಾಗಿರಲ್ಲ. ಯಾವ ವ್ಯಕ್ತಿಗಳು ನನಗೆಲ್ಲ ಗೊತ್ತು ಅಂತ ಬಡಾಯಿಗಳನ್ನು ಕೊಚ್ಕೊತಾ ಇರ್ತಾರಲ್ಲ, ಅವ್ರು ಯಾವತ್ತೂ ಕೂಡ ಏನನ್ನ ಕೂಡ ಸರಿಯಾಗಿ ಕಲಿಯಲ್ಲ, ತಮ್ಮ ಲೈಫಲ್ಲಿ ಮುಂದೆ ಹೋಗಲ್ಲ. ನಿಮಗೆ ಗೊತ್ತಿದೆ ಅಂತಂದ್ರೂ ಕೂಡ ಮುಂದಿರುವ ವ್ಯಕ್ತಿ ಏನು ಹೇಳ್ತಾ ಇದ್ದಾನೆ ಅನ್ನೋದನ್ನು ನೀವು ಕೇಳಿಸ್ಕೋಬೇಕು. ಅಟ್ಲೀಸ್ಟ್ ಅವನ ಪಾಯಿಂಟ್ ಆಫ್ ವ್ಯೂ ಏನಿದೆ, ಆತ ಯಾವ ಪರ್ಸ್ಪೆಕ್ಟಿವ್ನಿಂದ ಈ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡಿದ್ದಾನೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಅಲ್ಲಿಯೂ ಕೂಡ ಹೊಸದಾಗಿ ಕಲಿಯೋಕ್ಕೆ ಸಿಗತ್ತೆ. ನೀವು ಒಂದೇ ಬುಕ್ಕನ್ನು 10 ಸರ್ತಿ ಓದಿ, 10 ಸರ್ತಿ ಓದಿದಾಗಲೂ ಕೂಡ ನಿಮಗೆ ಪ್ರತಿ ಸರ್ತಿ ಬೇರೆ ಬೇರೆ ಥರನಾದ ನಾಲೆಜ್ ಸಿಗತ್ತೆ, ಅರ್ಥ ಸಿಗತ್ತೆ, ಒಂದು ಹೊಸ ದೃಷ್ಟಿಕೋನ ಸಿಗತ್ತೆ. ಆದರೆ ಯಾವ ಪುರುಷ ನನಗೆಲ್ಲ ಗೊತ್ತು ಅಂತ ಇರ್ತಾನಲ್ಲ, ಅವನು ಈಗೋಯಿಸ್ಟಿಕ್ ಆಗಿರ್ತಾನೆ, ಕ್ಲೋಸ್ಡ್ ಮೈಂಡೆಡ್ ಆಗಿರ್ತಾನೆ, ಎರೋಗನ್ಸನ್ನು ತೋರಿಸ್ತಾ ಇರ್ತಾನೆ, ಅಂಥವ್ರು ಉದ್ಧಾರ ಆಗಲ್ಲ ಅನ್ನೋದು ಬುದ್ಧಿವಂತ ವ್ಯಕ್ತಿಗಳಿಗೆ ಗೊತ್ತಿದೆ. ಅದಕ್ಕಾಗಿ ಬುದ್ಧಿವಂತ ಪುರುಷ ಯಾವತ್ತೂ ಕೂಡ ನನಗೆಲ್ಲ ಗೊತ್ತು, ನನಗಿದು ಮುಂಚೆನೇ ಗೊತ್ತಿತ್ತು ಅಂತ ಹೇಳಲ್ಲ. ನಂಬರ್ 3, ದಟ್ ಈಸ್ ಇಂಪಾಸಿಬಲ್. ಅದು ಅಸಾಧ್ಯ, ಅದು ಸಾಧ್ಯವಿಲ್ಲ. ಯಾವ ವ್ಯಕ್ತಿ ಅದು ಸಾಧ್ಯ ಇಲ್ಲ, ಇದು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರ್ತಾನಲ್ಲ, ಅವನು ಕಂಫರ್ಟ್ ಝೋನ್ನಲ್ಲಿ ಕೊಳಿತಾ ಇರ್ತಾನೆ ಅಂದಂಗೆ. ಅವನಿಗೆ ಹೊಸದನ್ನು ಮಾಡುವ ಇಂಟ್ರೆಸ್ಟ್ ಇಲ್ಲ ಅಂತಂದಂಗೆ, ತನ್ನ ಲೈಫಲ್ಲಿ ಮುಂದೆ ಹೋಗುವ ಇಂಟ್ರೆಸ್ಟ್ ಇಲ್ಲ ಎಂದಂಗೆ. ಯಾವ ವ್ಯಕ್ತಿಗಳು ಹೈಲಿ ಇಂಟೆಲಿಜೆಂಟ್ ಆಗಿರ್ತಾರಲ್ಲ, ಅವರು ರಿಸ್ಕ್ಗಳನ್ನು ತೊಗೊತಾರೆ, ಚಾಲೆಂಜಸ್ಗಳನ್ನು ಫೇಸ್ ಮಾಡ್ತಾರೆ, ಪ್ರಾಬ್ಲಮ್ಗಳನ್ನು ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ಅವುಗಳಿಗೆ ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡಿಬಿಟ್ಟು ಪ್ರಾಫಿಟನ್ನು ಸಂಪಾದಿಸ್ತಾರೆ, ತಮ್ಮ ಲೈಫಲ್ಲಿ ಗ್ರೇಟ್ ಆಗ್ತಾರೆ. ಬುದ್ಧಿವಂತ ವ್ಯಕ್ತಿಗಳು ಯಾವತ್ತೂ ಕೂಡ ಹೋರಾಟ ಮಾಡದೆ ಸೋಲನ್ನು ಒಪ್ಪಿಕೊಳ್ಳಲ್ಲ. ಆದರೆ ಯಾರು ಮೂರ್ಖರಿರ್ತಾರೋ ಅವರೇ ಈ ರೀತಿ ಹೇಳ್ಬಿಡ್ತಾರೆ, ಇದು ನನ್ನಿಂದ ಆಗಲ್ಲಪ್ಪ, ಇದು ಸಾಧ್ಯವಿಲ್ಲ ಅಂತ ಹೇಳ್ಬಿಡ್ತಾರೆ. ಅಂದರೆ ಟ್ರೈ ಮಾಡದೇ ಸೋತೋಗ್ಬಿಡ್ತಾರೆ. ಆದರೆ ಬುದ್ಧಿವಂತ ವ್ಯಕ್ತಿಗಳು ಟ್ರೈ ಮಾಡದೆ ಯಾವತ್ತೂ ಕೂಡ ಸೋಲಲ್ಲ. ಅವರು ಇದು ಇಂಪಾಸಿಬಲ್ ಅಂತ ನಾವು ಹೇಳಿದರೆ ಹೆಂಗೆ ಇಂಪಾಸಿಬಲ್ ಆಗತ್ತೆ, ಐ ಆಮ್ ಪಾಸಿಬಲ್ ಅಂತಾರೆ ಅವರು. ಸೊ ನಾನು ನೋಡುವೆ ಯಾವ ರೀತಿ ಇದನ್ನು ಪಾಸಿಬಲ್ ಮಾಡ್ಬೋದು ಅಂಥೇಳಿ ಟ್ರೈ ಮಾಡುವೆ ಅಂಥೇಳಿ ಅವ್ರು ಟ್ರೈ ಮಾಡ್ತಾರೆ, ಟ್ರೈ ಅಗೇನ್ ಆ್ಯಂಡ್ ಅಗೇನ್ ಆಗಿ ಟ್ರೈ ಮಾಡ್ತಾರೆ. ಸೊ ಒಂದಲ್ಲ ಅವರು ಅದನ್ನು ಪಾಸಿಬಲ್ ಮಾಡಿ ತೋರಿಸ್ತಾರೆ. ಸೊ ಬುದ್ಧಿವಂತ ಪುರುಷ ಯಾವತ್ತೂ ಕೂಡ ದಟ್ ಈಸ್ ಇಂಪಾಸಿಬಲ್ ಅನ್ನೋದನ್ನು ಹೇಳಲ್ಲ. ನಂಬರ್ 4, ದಟ್ ಈಸ್ ನಾಟ್ ಮೈ ಫಾಲ್ಟ್. ಅದು ನನ್ನ ತಪ್ಪಲ್ಲ. ಈ ಬ್ಲೇಮ್ ಇದೆಯಲ್ಲ, ಇದು ಡಿಫೆನ್ಸ್ ಮೆಕ್ಯಾನಿಸಮ್ ಆಗಿದೆ. ಯಾವಾಗ ನಮ್ಮಿಂದ ತಪ್ಪಾಗುತ್ತೋ ಆವಾಗ ನಾವೇನು ಮಾಡ್ತೀವಪ್ಪ ಅಂತಂದರೆ ಆ್ಯಕ್ಚುಯಲ್ ಆಗಿ ಬೇರೆಯವರ ಕಡೆಗೆ ಬೆಟ್ ಮಾಡಿ ತೋರಿಸ್ತೀವಿ. ನೋಡು ಅವ್ರದ್ದು ತಪ್ಪಿದೆ, ನಂದಲ್ಲ, ಅವ್ರು ಹಿಂಗೆ ಮಾಡಿದ್ರು ಅದಕ್ಕೆ ಹಿಂಗಾಯಿತು, ಇದರಲ್ಲಿ ನಾನೇನು ಮಾಡಲಿ ಅಂತೇಳಿ ಕೈ ಚೆಲ್ಬಿಡ್ತೀವಿ, ಜಾರ್ಕೊಂಡು ಬಿಡ್ತೀವಿ. ಸೊ ಯಾವ ಪುರುಷ ಈ ರೀತಿ ಬ್ಲೇಮ್ ಗೇಮ್ಗಳನ್ನು ಆಡಿಬಿಟ್ಟು ಇದರಲ್ಲಿ ನಂದೇನು ತಪ್ಪಿಲ್ಲ ಅಂಥೇಳಿ ತನ್ನ ತಪ್ಪನ್ನು ಮುಚ್ಚಾಕ್ಬಿಟ್ಟು ಜಾರ್ಕೋತಾನಲ್ಲ, ಅವನು ಇರ್ರೆಸ್ಪಾನ್ಸಿಬಲ್ ಅಂದಂಗೆ.
ಅವನಲ್ಲಿ ಒಳ್ಳೆಯ ಕ್ಯಾರೆಕ್ಟರ್ಗಳಿಲ್ಲ, ಅವನ ಪರ್ಸ್ನಾಲಿಟಿ ಸರಿಯಾಗಿ ಡೆವಲಪ್ ಆಗಿಲ್ಲ ಅಂತಂದಂಗೆ ಅವನು ಕಾಮ್ಚೋರ್ ಅಂದಂಗೆ. ಇಂಟೆಲಿಜೆಂಟ್ ಆಗಿರುವ ವ್ಯಕ್ತಿಗಳು ತಮ್ಮಿಂದ ಏನಾದರೂ ತಪ್ಪಾಯ್ತಪ್ಪ ಅಂತಂದರೆ ಅವುಗಳನ್ನು ಹಾನೆಸ್ಟಾಗಿ ಒಪ್ಕೊತಾರೆ, ಯಾರಿಗೆ ಸಾರಿ ಕೇಳಬೇಕೋ ಅವ್ರಿಗೆ ಸಾರಿ ಕೇಳ್ತಾರೆ, ಮತ್ತು ಆ ತಪ್ಪುಗಳಿಂದ ಏನಾದರೂ ಜೀವನ ಪಾಠಗಳನ್ನು ಕಲ್ತ್ಬಿಟ್ಟು ಆ ತಪ್ಪುಗಳನ್ನು ಇಂಪ್ರೂವ್ ಮಾಡ್ಕೊಂಡ್ಬಿಟ್ಟು ತಮ್ಮ ಲೈಫಲ್ಲಿ ಮುಂದೆ ಹೋಗ್ತಾರೆ. ಮೂರ್ಖ ಪುರುಷ, ಇರ್ರೆಸ್ಪಾನ್ಸಿಬಲ್ ಆಗಿರುವ ವ್ಯಕ್ತಿ ಅದು ನನ್ನ ತಪ್ಪಲ್ಲ ಅಂತ ಹೇಳ್ಬಿಟ್ಟು ಜಾರ್ಕೊಳ್ತಾನೆ. ಆದರೆ ಇಂಟೆಲಿಜೆಂಟ್ ಆಗಿರುವ ವ್ಯಕ್ತಿಗಳು ತಮ್ಮ ತಪ್ಪನ್ನು ಒಪ್ಕೊತಾರೆ. ಅದಕ್ಕಾಗಿಯೇ ಬುದ್ಧಿವಂತ ವ್ಯಕ್ತಿಗಳು ಇದು ನನ್ನ ತಪ್ಪಲ್ಲ, ದಿಸ್ ಈಸ್ ನಾಟ್ ಮೈ ಫಾಲ್ಟ್ ಅನ್ನೋ ಮಾತನ್ನು ಹೇಳಲ್ಲ. ನಂಬರ್ 5, ಐ ಡೋಂಟ್ ನೀಡ್ ಎನಿ ಹೆಲ್ಪ್. ನನಗೆ ಯಾವ ಸಹಾಯನೂ ಬೇಕಾಗಿಲ್ಲ, ಯಾರ ಸಹಾಯನೂ ಬೇಕಾಗಿಲ್ಲ. ಈ ಮಾತಿದೆಯಲ್ಲ, ಬಹಳಷ್ಟು ಈಗೋಯಿಸ್ಟಿಕ್ ಆಗಿರುವ ಪುರುಷರು ತಮಗೆ ತಾವೇ ಹೇಳಿಕೊಳ್ಳುವ ಅತಿ ದೊಡ್ಡ ಸುಳ್ಳಾಗಿದೆ. ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಟ್ಯೂಬ್ನಲ್ಲಿ ನೋಡಿರ್ಬೋದು, ಎಲ್ಲ ಕಡೆ ಬಿಲ್ಡಪ್ ಕೊಡ್ತಾ ಇರ್ತಾರೆ. ಲೋನ್ ಉಲ್ಪ್, ಒಂಟಿ ಸಲಗ, ಒಂಟಿ ತೋಳ, ಒಂಟಿ ನಾಯಿ, ಒಂಟಿ ಹುಲಿ, ಹಾಗೆ ಹಿಂಗಂತೇಳಿ ಎಲ್ಲ ಬಿಲ್ಡಪ್ಗಳನ್ನು ಕೊಡ್ತಾ ಇರ್ತಾರೆ. ಸೊ ಯಾರು ಈಗೋಯಿಸ್ಟಿಕ್ ಆಗಿರ್ತಾರಲ್ಲ ಅವರು ತಮಗೆ ತಾವೇ ಹೇಳಿಕೊಳ್ಳುವ ಅತಿ ದೊಡ್ಡ ಸುಳ್ಳು ಇದಾಗಿದೆ. ನನಗೆ ಯಾರೂ ಬೇಕಾಗಿಲ್ಲ, ನನಗೆ ಯಾರ ಅವಶ್ಯಕತೆಯೂ ಇಲ್ಲ, ನನಗೆ ಯಾವ ಹೆಲ್ಪು ಬೇಕಾಗಿಲ್ಲ ಅಂತೇಳಿ ಈ ರೀತಿ ಯಾರು ಹೇಳ್ಕೊತಾರಲ್ಲ ಅವರು ತಮಗೆ ತಾವೇ ಮೋಸ ಮಾಡಿಕೊಳ್ತಾ ಇರ್ತಾರೆ. ಇದು ನಿಮ್ಮ ಈಗೋವನ್ನು ತೋರಿಸುತ್ತೆ. ಸೆಲ್ಫ್ ರಿಲಯನ್ಸ್ ಆಗೋದು ಒಳ್ಳೆಯ ವಿಚಾರ, ಸ್ವಂತ ಕಾಲ ಮೇಲೆ ನಿಲ್ಲೋದು, ಸ್ವಂತ ಅಸ್ತಿತ್ವವನ್ನು ಬಿಲ್ಡ್ ಮಾಡೋದು ಇದು ಒಳ್ಳೆಯ ವಿಚಾರ. ಆದರೆ ನೀವು ಇದನ್ನು ಪದೇ ಪದೇ ಆಡಿ ತೋರಿಸ್ತಾ ಇದ್ದರೆ ನೀವು ಮುಟ್ಟಾಳ ಅಂತಂದಂಗೆ, ಮೂರ್ಖ ಅಂತಂದಂಗೆ, ನಿಮಗೆ ನೀವೇ ವಂಚನೆ ಮಾಡಿಕೊಳ್ತಾ ಇದ್ದೀರಿ ಅಂತಂದಂಗೆ. ನೀವು ಹುಟ್ಟೋಕ್ಕಿಂತ ಮುಂಚೆ ಹಿಡಿದು, ಹುಟ್ಟಿದಾಗಿನಿಂದಲೂ ಹಿಡಿದು, ನೀವು ಸತ್ತಾಗಲೂ ಕೂಡ, ಸತ್ತ ಮೇಲೆ ನಿಮ್ಮನ್ನು ಹೂಳೋಕ್ಕೂ ಕೂಡ ಬೇರೆಯವರ ಅವಶ್ಯಕತೆ ಬೀಳುತ್ತೆ. ಹೀಗಿರುವಾಗ ಹೆಂಗೆ ಹೇಳ್ತೀರಾ ನೀವು ಬೇರೆಯವರು ಯಾರದೇ ಅವಶ್ಯಕತೆ ಇಲ್ಲ, ಬೇರೆಯವ್ರು ಬೇಕಾಗಿಲ್ಲ, ಸಹಾಯನೇ ಬೇಕಾಗಿಲ್ಲ ಅಂಥೇಳಿ? ನಿಮಗೆ ಹುಟ್ಟಿಸೋಕ್ಕೂ ಒಬ್ಬರು ಬೇಕು, ಹುಟ್ಟಿದಾಗ ನಿಮ್ಮನ್ನು ಆರೈಕೆ ಮಾಡೋಕ್ಕೂ ಒಬ್ಬರು ಬೇಕು, ಕೈ ಹಿಡಿದು ನಡೆಸೋಕ್ಕೂ ಒಬ್ಬರು ಬೇಕು, ಹೊಟ್ಟೆಗೆ ಹಾಕೋಕ್ಕೆ ಒಬ್ಬರು ಬೇಕು, ಬಟ್ಟೆ ತಂದು ಕೊಡೋಕೆ ಒಬ್ಬರು ಬೇಕು, ನಿಮಗೆ ಎಜುಕೇಷನ್ ಕೊಡೋಕೆ ಒಬ್ಬರು ಬೇಕು, ಜಾಬ್ ಮಾಡೋಕ್ಕೆ ಒಬ್ಬರು ಬೇಕು, ನೀವು ಏನಾದರೂ ಬಿಸ್ನೆಸ್ ಮಾಡಿದರೆ ಖರೀದಿ ಮಾಡೋಕ್ಕೂ ಜನ ಬೇಕು, ಬೆಳೆಸೋಕ್ಕೂ ಬೇಕು, ಮುಂದೆ ಹೆಂಡತಿ ಬೇಕು, ಮಕ್ಕಳು ಬೇಕು, ದೋಸ್ತುಗಳು ಬೇಕು, ಸಮಾಜ ಬೇಕು, ಸೆಕ್ಯೂರಿಟಿ ಬೇಕು, ದೇಶ ಬೇಕು. ಸತ್ತಾಗ ನಿಮಗೆ ಹೂಳೋಕೆ ಜಮೀನು ಬೇಕು, ನಿಮ್ಮನ್ನು ಅಲ್ಲಿ ಹೋಗಿ ಹೂಳೋಕೆ ಸುಡೋಕೆ 4 ಜನ ನಿಮ್ಮನ್ನು ಹೊತ್ಕೊಂಡು ಹೋಗಬೇಕು. ಇದು ನಿಮ್ಮ ಲೈಫಿನ ರಿಯಾಲಿಟಿ ಆಗಿದೆ. ಸೊ ಇದನ್ನು ಅರ್ಥ ಮಾಡಿಕೊಳ್ಳದೆ ನನಗೆ ಯಾರೂ ಬೇಕಾಗಿಲ್ಲ, ಯಾರ ಹೆಲ್ಪು ಬೇಕಾಗಿಲ್ಲ ಅಂತಂದರೆ ನೀವೇ ನಿಮಗೆ ವಂಚನೆ ಮಾಡಿಕೊಳ್ತೀರಾ. ಸೊ ನಿಮಗೆ ಆಗದವ್ರಿಗೆ ಈ ರೀತಿ ನೀವು ಹೇಳ್ಬೋದು, ಅವಾಯ್ಡ್ ಮಾಡೋಕ್ಕೆ ಹೇಳ್ಬೋದು. ಆದರೆ ಪಬ್ಲಿಕ್ಕಾಗಿ ನೀವು ಎಲ್ಲರ ಮುಂದೆ ಈ ರೀತಿ ಹೇಳ್ತಾ ಇದ್ದರೆ ಯಾರಿಗಾದರೂ ನಿಮಗೆ ಸಹಾಯ ಮಾಡಬೇಕು ಅನ್ನೋ ಒಳ್ಳೆ ಮನಸ್ಸಿತ್ತಪ್ಪ ಅಂತಂದರೆ ಅವರು ಮಾಡಲ್ಲ. ಬಿಡಪ್ಪ ಅವ್ನು ಈಗೋಯಿಸ್ಟಿಕ್ ಇದ್ದಾನೆ, ಅವನಿಗೇನು ಸಹಾಯ ಮಾಡೋದು ಅಂತೇಳಿ ನಿಮ್ಮನ್ನು ಕೈ ಬಿಟ್ಬಿಡ್ತಾರೆ, ನೀವು ಹಾಳಾಗ್ತೀರಾ ಮುಂದೆ. ನಂಬರ್ 6, ಐ ಆಮ್ ಟೂ ಓಲ್ಡ್ ಫಾರ್ ದ್ಯಾಟ್. ನನಗೆ ತುಂಬಾ ವಯಸ್ಸಾಗಿಬಿಡ್ತು, ನನ್ನಿಂದ ಅದಾಗಲ್ಲ. ಈ ರೀತಿ ಹೇಳೋದು ಸೆಲ್ಫ್ ಲಿಮಿಟಿಂಗ್ ಸೈನ್ ಆಗಿದೆ, ತನ್ನನ್ನು ತಾನು ನಿಲ್ಲಿಸಿಕೊಳ್ಳುವ ಒಂದು ಸೈನ್ ಆಗಿಬಿಟ್ಟಿದೆ. ಒಂದು ಅರ್ಥ ಮಾಡ್ಕೋಬೇಕು ನೀವು, ಏಜ್ ಅನ್ನೋದೊಂದು ಜಸ್ಟ್ ನಂಬರ್ ಆಗಿದೆ. ನಿಮ್ಮ ದೇಹಕ್ಕೆ ವಯಸ್ಸಾಗ್ಬೋದು, ದಣಿವಾಗ್ಬೋದು, ಆದರೆ ನಿಮ್ಮ ಮನಸ್ಸಿಗೆ ಅವತ್ತು ಕೂಡ ದಣಿವಾಗಲ್ಲ, ವಯಸ್ಸಾಗಲ್ಲ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ನೀವು ನಿಮ್ಮ ಲೈಫಿನ ಯಾವುದೇ ಏಜ್ನಲ್ಲಿ ಏನನ್ನು ಬೇಕಾದರೂ ಶುರು ಮಾಡ್ಬೋದು, ಏನನ್ನು ಬೇಕಾದರೂ ಅಚೀವ್ ಮಾಡ್ಬೋದು. ಜನ 60ನೇ ವಯಸ್ಸಿಗೆ 30 ವರ್ಷದ ಹುಡುಗಿಯರನ್ನು ಮದುವೆ ಆಗ್ತಾ ಇದ್ದಾರೆ. 60-70ನೇ ವಯಸ್ಸಿಗೆ ಯಾರೋ ಕಂಪ್ನಿಗಳನ್ನು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಹಲ್ಕಟ್ ರಾಜಕಾರಣಿಗಳು 80-85 ಆದರೂ ಕೂಡ ಬಾಯಲ್ಲಿ ಹಲ್ಲಿಲ್ಲ, ಸರಿಯಾಗಿ ನಡೆಯೋಕ್ಕೆ ಬರಲ್ಲ, ಹೇಳಕ್ಕೆ ಬರಲ್ಲ, ಇವರು ದೇಶ ಆಳ್ತಾ ಇದ್ದಾರೆ. ಸೊ ಇಂಥವರೆಲ್ಲ ಮುದುಕರೆಲ್ಲ ಮಾಡೋವಾಗ ನಿಮಗೇನು ದಾಡಿಯಾಗಿದೆ? ಸರಿ ತಾನೇ? ಸೊ ಯಾವತ್ತೂ ಕೂಡ ನೀವು ನಿಮ್ಮ ಮೈಂಡನ್ನು ಕ್ಲೋಸ್ ಮಾಡಬಾರ್ದು. ಎಲ್ಲನೂ ಮುಗೀತು, ನನ್ನಿಂದ ಏನೂ ಸಾಧ್ಯ ಇಲ್ಲ ಅಂಥೇಳಿ ಕೈಚಲ್ಲಿ ಕೂಡಬಾರ್ದು. ಹೋಪ್ ಇಟ್ಕೋಬೇಕು. ನೀವು ಎನಿ ಟೈಮ್ ಏನು ಬೇಕಾದರೂ ಮಾಡ್ಬೋದು. ಬಿಸಿ ರಕ್ತ ಇದ್ದಾಗಲೂ ಮಾಡಬಹುದು, ನೀವು ಮುದುಕ ಆದಾಗಲೂ ಕೂಡ ಏನು ಬೇಕಾದರೂ ಶುರು ಮಾಡ್ಬೋದು, ಏನು ಬೇಕಾದರೂ ಅಚೀವ್ ಮಾಡ್ಬೋದು. ಅದಕ್ಕಾಗಿ ಬುದ್ಧಿವಂತ ಪುರುಷರು ನನಗೆ ವಯಸ್ಸಾಯಿತು, ನನ್ನಿಂದ ಆಗಲ್ಲ ಅಂತೇಳಿ ಈ ರೀತಿ ಹೇಳಲ್ಲ. ನಂಬರ್ 7 ಆ್ಯಂಡ್ ಲಾಸ್ಟ್, ಐ ಆಮ್ ಟೂ ಬಿಸಿ. ಯಾವ ವ್ಯಕ್ತಿ ನನ್ನ ಹತ್ರ ಸಮಯವಿಲ್ಲ ಅಂತ ಹೇಳ್ತಾ ಇರ್ತಾನಲ್ಲ ಅವನು ಇರ್ರೆಸ್ಪಾನ್ಸಿಬಲ್ ಆಗಿರ್ತಾನೆ, ಮತ್ತು ದೊಡ್ಡ ಲೇಜಿ ಆಗಿರ್ತಾನೆ, ಸ್ಟುಪಿಡ್ ಆಗಿರ್ತಾನೆ. ಯಾವ ವ್ಯಕ್ತಿ ಐ ವಿಲ್ ಡೂ ಇಟ್ ಲೇಟರ್ ಅಂತಾನಲ್ಲ ಅದು ಆಗೋದೇ ಇಲ್ಲ, ನೆವರ್ ಆಗಿಬಿಡತ್ತೆ. ನಾಳೆ ಅಂದವನ ಮನೆ ಹಾಳು. ಸೊ ಯಾವ ವ್ಯಕ್ತಿ ತನ್ನ ಲೈಫಲ್ಲಿ ಸರಿಯಾಗಿ ಟೈಮ್ ಮ್ಯಾನೇಜ್ಮೆಂಟನ್ನು ಮಾಡ್ತಾ ಇರಲ್ವೋ, ತನ್ನ ಪ್ರಯಾರಿಟಿಗಳನ್ನು ಸರಿಯಾಗಿ ಸೆಟ್ ಮಾಡಿರಲ್ವೋ ಅಂಥ ವ್ಯಕ್ತಿಗಳು ಮಾತ್ರ ಐ ಆಮ್ ಟೂ ಬಿಸಿ, ನನ್ನ ಹತ್ರ ಟೈಮ್ ಇಲ್ಲ, ಪುರ್ಸೊತ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಬುದ್ಧಿವಂತ ವ್ಯಕ್ತಿಗಳೇನು ಮಾಡ್ತಾರಪ್ಪ ಅಂತಂದರೆ ತಮ್ಮ ಪ್ರಯಾರಿಟಿಗಳನ್ನು ಸರಿಯಾಗಿ ಸೆಟ್ ಮಾಡ್ತಾರೆ, ತಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ತಾರೆ, ತಮ್ಮ ಪ್ರಾಫಿಟೆಬಿಲಿಟಿಯನ್ನು, ಪ್ರೊಡಕ್ಟಿವಿಟಿಯನ್ನು ಹೆಚ್ಚಿಗೆ ಮಾಡಿಕೊಂಡು ತಮ್ಮ ಲೈಫಲ್ಲಿ ಮುಂದೆ ಹೋಗ್ತಾರೆ. ಅದಕ್ಕಾಗಿ ಬುದ್ಧಿವಂತ ಪುರುಷರು ಐ ಆಮ್ ಟೂ ಬಿಸಿ ಅನ್ನೋದನ್ನು ಕೂಡ ಹೇಳಲ್ಲ, ಐ ವಿಲ್ ಡೂ ಇಟ್ ಲೇಟರ್ ಅನ್ನೋದನ್ನು ಕೂಡ ಹೇಳಲ್ಲ. ಅವರು ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ತಾರೆ. ನೀವು ಕೂಡ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡೋದನ್ನು ಕಲಿಬೇಕು.
ಸೊ ಅದಕ್ಕಾಗಿ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯಿನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಬುದ್ಧಿವಂತ ಪುರುಷರು ಈ 7 ಮಾತನ್ನು ಹೇಳೋದಿಲ್ಲ. ನೀವು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಈ ಮಾತುಗಳನ್ನು ಹೇಳೋದನ್ನು ನಿಲ್ಲಿಸಿ, ಮತ್ತು ನೀವು ಕೂಡ ಬುದ್ಧಿವಂತ ಪುರುಷರಾಗಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.